ನಮ್ಮ ವಿಶ್ವವಿದ್ಯಾಪೀಠ ಶಾಲೆಯು ಮಕ್ಕಳ ವಿದ್ಯಾಭ್ಯಾಸದ ಅರಿವಿಗಾಗಿ ಗುರುಕುಲ ಎಂಬ ವಿಭಾಗವನ್ನು ಪರಿಚಯಿಸಿದೆ. ಈ ವಿಭಾಗದ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿರುವ ಪಠ್ಯ ವಿಷಯಗಳನ್ನು ವಿಭಿನ್ನವಾಗಿ ಬೋಧಿಸುತ್ತಾರೆ. ನಮ್ಮ ವಿಶ್ವವಿದ್ಯಾಪೀಠ ಶಾಲೆಯು ಈ ಗುರುಕುಲ ವಿಭಾಗದ ಮಕ್ಕಳಿಗೆ ಪಠ್ಯ ಪುಸ್ತಕದ ಶಿಕ್ಷಣವನ್ನು ಕೊಡುವುದಲ್ಲದೆ ಆ ವಿದ್ಯಾರ್ಥಿಗಳನ್ನು ಸ್ವತಂತ್ರರನ್ನಾಗಿ ಹಾಗೂ ಸ್ವಾವಲಂಬಿಗಳಾಗಿ ಬದುಕಲು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಮ್ಮ ಶಾಲೆಯು ಅವಕಾಶ ಕಲ್ಪಿಸಿಕೊಟ್ಟಿದೆ. ಈ ಜ್ಞಾನವಾಟಿಕಾ ವಿಭಾಗದ ಮಕ್ಕಳಿಗೆ ಪ್ರಯೋಗಾತ್ಮಕ ಕಲಿಕೆಗಾಗಿ ಭಾರತದಾದ್ಯಂತ ಶೈಕ್ಷಣಿಕ ಪ್ರವಾಸಗಳನ್ನು ಆಯೋಜಿಸಿ ಅನುಪಮವಾದ ಅನುಭವಾತ್ಮಕ ಕಲಿಕೆಗೆ ಎಡೆಮಾಡಿಕೊಟ್ಟಿದೆ. ಈ ಶೈಕ್ಷಣಿಕ ಪ್ರವಾಸಗಳು ಮಕ್ಕಳಲ್ಲಿ ನವೀನ ಉತ್ಸಾಹ ತರುವುದಲ್ಲದೆ ಮಕ್ಕಳು ವಿವಿಧ ಬಗೆಯ ಪರಿಸರ, ಸಂಸ್ಕೃತಿ, ಸಮುದಾಯಗಳೊಂದಿಗೆ ಹೊಂದಿಕೊಳ್ಳುವುದನ್ನು ಕಲಿಯುತ್ತಾರೆ. ಈ ಪ್ರವಾಸಗಳು ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ಸಂವಹನ, ಬೇರೆಯವರೊಂದಿಗಿನ ಸಹಭಾಗಿತ್ವ ಮತ್ತು ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ. ನಮ್ಮ ಜ್ಞಾನವಾಟಿಕಾ ವಿಭಾಗದ ವಿದ್ಯಾರ್ಥಿಗಳು ಚಟುವಟಿಕೆಯ ಮೂಲಕ ಕಲಿಕೆ ಎಂಬ ಪ್ರಕ್ರಿಯೆಗೆ ಒಳಪಟ್ಟಿರುವುದರಿಂದ ಸಮಾಜದಲ್ಲಿನ ಕ್ರಿಯಾತ್ಮಕ ಸವಾಲುಗಳಿಗೆ ವಿದ್ಯಾರ್ಥಿಗಳು ಸಿದ್ಧಗೊಳ್ಳುತ್ತಾರೆ. ಈ ಅನುಭವಾತ್ಮಕ ಕಲಿಕೆಯಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಾಗುವುದರೊಂದಿಗೆ ಮಕ್ಕಳಲ್ಲಿ ಸೃಜನಾತ್ಮಕತೆಯನ್ನು ಬೆಳೆಸುತ್ತದೆ ಮತ್ತು ಮಕ್ಕಳಲ್ಲಿ ಗೌರವ, ವಿಧೇಯತೆ, ಸ್ವಯಂ ದಕ್ಷತೆ, ಉತ್ತಮ ನೈತಿಕ ಗುಣ, ಸಜ್ಜನಿಕೆಯ ಮೌಲ್ಯಗಳು ಬೇರೂರುತ್ತವೆ. ಅನುಭವಸ್ಥರು ಹೇಳುವ ಒಂದು ಮಾತಿದೆ, ಅನುಭವಾತ್ಮಕ ಕಲಿಕೆಯನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ, ಅದು ನಮ್ಮಲ್ಲಿಯೇ ಉಳಿಯುತ್ತದೆ ಅಂತ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಪೀಠ ಶಾಲೆಯು ನಮ್ಮ ಗುರುಕುಲ ವಿಭಾಗದ ಮಕ್ಕಳಲ್ಲಿ ಅತ್ಯುನ್ನತ ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದ್ದು ಕಂಠಪಾಠವನ್ನೂ ಮೀರಿದ ಸಮಗ್ರ ಶಿಕ್ಷಣವನ್ನು ನೀಡುವುದಾಗಿದೆ. ಈ ಮಕ್ಕಳು ಪ್ರಾಯೋಗಿಕ ಶಿಕ್ಷಣ ಪಡೆಯುತ್ತಿರುವುದರಿಂದ ಅವರು ತಮ್ಮ ದೈನಂದಿನ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುವುದನ್ನು ಅರಿಯುವರು ಮತ್ತು ಮುಂದೆ ಇರುವ ಜಗತ್ತನ್ನು ಎದುರಿಸಲು ಅಗತ್ಯವಿರುವ ಆತ್ಮವಿಶ್ವಾಸ, ಶಿಸ್ತು, ಬುದ್ಧಿಶಕ್ತಿ ಮತ್ತು ಸಾವಧಾನತೆ ಹೆಚ್ಚಿಸಿಕೊಳ್ಳುವರು. ಈ ಜ್ಞಾನವಾಟಿಕಾ ವಿಭಾಗದ ಮಕ್ಕಳಲ್ಲಿ ಈ ಶೈಕ್ಷಣಿಕ ಪ್ರವಾಸದಲ್ಲಿನ ಅನುಭವಾತ್ಮಕ ಕಲಿಕೆಯು ಅಜ್ಞಾನದ ಕಳೆ ಕಿತ್ತು ಸುಜ್ಞಾನದ ಬೀಜ ಬಿತ್ತಿ ಸದ್ಗುಣಗಳ ಗೊಬ್ಬರ ಹಾಕಿ ನವಚೇತನದ ಫಲವ ಮೂಡಿಸಿ ದೇಶಕ್ಕೆ ಒಳಿತೆಂಬ ಗಾಳಿಯು ಅಳಿಯದೆ ಉಳಿಸಿ ಸಿಗುವಂತೆ ಮಾಡುವುದಲ್ಲದೆ ಈ ವಿದ್ಯಾರ್ಥಿಗಳು ತಮ್ಮ ಸೌಕರ್ಯ ವಲಯದಿಂದ ಹೊರಬಂದು ಪಠ್ಯ ಪುಸ್ತಕದ ಶಿಕ್ಷಣದ ಜೊತೆಗೆ ನಾನಾ ಪ್ರಕಾರದ ಮೌಲ್ಯಯುತ ಜೀವನ ಕೌಶಲ್ಯಗಳನ್ನು ಕಲಿತು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಹೊರಬಂದು ಸಮೃದ್ಧಿ ಜೀವನ ನಡೆಸುತ್ತಾರೆ. ನಮ್ಮ ಗುರುಕುಲ ವಿಭಾಗದ ಮಕ್ಕಳು ಪ್ರಾಯೋಗಿಕ ಅನುಭವಾತ್ಮಕ ಕಲಿಕೆಯ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ತನ್ನ ದಿನಚರಿಗಳನ್ನು ಮುಗಿಸಿ ನಂತರ ಸೂರ್ಯೋದಯಕ್ಕೆ ಸಂಧ್ಯಾ ವಂದನೆ ಮಾಡಿ ಯೋಗ ಧ್ಯಾನವನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳು ಅನೇಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅನೇಕ ಕೆಲಸಗಳನ್ನು ಅರಿತು ಆ ಕೆಲಸಗಳನ್ನು ಮಾಡುವುದಲ್ಲದೆ ತಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿರುವರು. ಅವುಗಳೆಂದರೆ ಸಾವಯವ ಕೃಷಿ, ಅಡುಗೆ, ಹೊಲಿಗೆ, ನೂಲುವುದು, ಕರಕುಶಲ ವಸ್ತುಗಳ ತಯಾರಿಕೆ, ಬಟ್ಟೆ ಒಗೆಯುವುದು, ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಮತ್ತು ಸ್ವಚ್ಛತೆ,
ಗಿಡಮೂಲಿಕೆ ಉತ್ಪನ್ನಗಳಿಂದ ವಸ್ತುಗಳ ತಯಾರಿಕೆ, ಗೋಶಾಲೆಯನ್ನು ಶುಚಿಗೊಳಿಸುವುದು, ಕತ್ತಲ ಸಮಯದಲ್ಲಿ ವಿಹಾರಿಸುವಿಕೆ, ಯೋಗ, ಧ್ಯಾನ ಮುಂತಾದವುಗಳು. ಇದರಿಂದ ಈ ಮಕ್ಕಳಲ್ಲಿ ಸಂಸ್ಕೃತಿ ಮತ್ತು ನೈತಿಕತೆ ಬೇರೂರುವುದಲ್ಲದೆ ಅವರ ಆರೋಗ್ಯವೂ ಸಹ ಸದೃಢವಾಗಿರುತ್ತದೆ ಮತ್ತು ಅವರ ವೈಯಕ್ತಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಈ ಅನುಭವಾತ್ಮಕ ಕಲಿಕೆಯಿಂದ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಆ ಸಾಮರ್ಥ್ಯಗಳು ವಿಕಾಸಗೊಳ್ಳುತ್ತಾ ಹೋಗುವುದಲ್ಲದೆ ಮಕ್ಕಳು ಮಾನವೀಯ ಮೌಲ್ಯಗಳನ್ನು ಅರಿತು ಸ್ವತಂತ್ರವಾಗಿ ಸ್ವಯಂ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದನ್ನು ತಿಳಿಯುವರು ಮತ್ತು ಬದುಕಿನ ಅರ್ಥವನ್ನು ಸಾಧಿಸುವ ಗುರಿ ಸನ್ಮಾರ್ಗದಲ್ಲಿ ನಡೆಯಲು ಸಹಕಾರಿಯಾಗುವುದು. ಒಟ್ಟಿನಲ್ಲಿ ಈ ಕಲಿಕೆಯು ಮೊದಮೊದಲು ಸ್ವಲ್ಪ ಕಹಿ ಎನಿಸಿದರೂ ಅದರಿಂದ ಸಿಕ್ಕಿದ ಶಿಕ್ಷಣದ ಫಲವು ಸಿಹಿಯಾಗಿರುತ್ತದೆ. ಶಿಕ್ಷಣವೆಂದರೆ ಪುಸ್ತಕದ ಜ್ಞಾನವೇ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಲ್ಲಿ ಸಚ್ಚಾರಿತ್ರ್ಯವನ್ನು ಬೆಳೆಸಿ ಪರಿಪೂರ್ಣತೆಯನ್ನು ತರುವುದಾಗಿದೆ. ಇದು ನಮ್ಮ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ನಡತೆ, ಕೌಶಲ್ಯ ಮತ್ತು ಭವಿಷ್ಯವನ್ನು ಬೆಳೆಸುತ್ತಾ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕುತ್ತಾರೆ ಮತ್ತು ಇವರಿಂದ ಉತ್ತಮ ಸಮಾಜದ ವಿಕಾಸ ಸಾಧ್ಯವಾಗುತ್ತದೆ. Namaste. I am Harshita Ashok, a proud student of the Gurukula program at Vishwa Vidyapeeth. The Gurukula program has been a very special experience for me. It has offered a wide variety of power-packed activities which have improved my adaptability and has introduced me to new life skills such as planning, teamwork, self-control and many more. The EL trips to different schools and different states have increased my knowledge on the different cultures, best practices and how to adapt to different problems. Education is not just about memorizing facts, it's about learning how to solve a problem, and the Gurukula program at Vishwa Vidyapeeth has succeeded in doing so in its own unique way. Namaste, my name is Pratyush and I'll be telling the benefits I got after joining the Gurukula section. The biggest achievement I received is that I was exposed to various fields in nature and I also learned many life skills. I became minimalistic with the materials and stuff I got. I also made my own decision as my parents were not around. I learned empathy and I also learned to make relations with all the friends and everyone. Thank you.